ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಎಲ್ಲ ಕರ್ನಾಟಕದ ಡಿ ಫಾರ್ಮಸಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ತುಂಬ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏಕೆಂದರೆ ಅವ್ರದ್ದು ರಿಸಲ್ಟ್ ನಿನ್ನೆ ತಾನೇ ಔಟ್ ಆಗಿದೆ. ಅಂದರೆ 9/10/2026 ಅವ್ರ ರಿಸಲ್ಟ್ ಔಟ್ ಆಗಿದೆ. ಸೊ ನೀವು ಸೆಕೆಂಡ್ ಇಯರ್ದವರು ಸ್ವಲ್ಪ ಗಮನ ಕೊಟ್ಟು ಕೇಳಿ. ಯಾರ್ಯಾರು ಪಾಸ್ ಆಗಿದ್ದೀರಾ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಸೊ ಯಾರ್ಯಾರು ಫೇಲ್ ಆಗಿದ್ದೀರಾ, ನೀವು ರಿಸಲ್ಟನ್ನು ನೀವು ನಿಮ್ಮ ಎಕ್ಸಾಮನ್ನು ಕರೆಕ್ಟಾಗಿ ಬರೆದಿದ್ದೀರಾ. ಸೊ ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗಿರುತ್ತೆ. ನೀವೇನು ಮಾಡಬೇಕಂದ್ರೆ, ನಿಮಗೇನಾದರೂ ಮಾರ್ಕ್ಸ್ ಬರುತ್ತೆ ಅಂತ ಕನ್ಫರ್ಮೇಷನ್ ಇದ್ದರೆ ನೀವು ರಿವ್ಯಾಲ್ಯೂಷನ್ನ ಹಾಕ್ಬೋದು. ಸೊ ಈಗ ಯಾರ್ಯಾರು ಪಾಸ್ ಆಗಿದ್ದೀರಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಹಾಗೆ ನೀವು ನಿಮ್ಮ ಟ್ರೈನಿಂಗನ್ನು ನಿಮ್ಮ ಹತ್ತಿರದ ಮೆಡಿಕಲ್ ಶಾಪ್ನಲ್ಲಿ ಕಂಪ್ಲೀಟ್ ಮಾಡಿ. 3 months ಟ್ರೈನಿಂಗ್ ಕಂಪ್ಲೀಟ್ ಆಗಲೇಬೇಕು ಕಂಪಲ್ಸರಿ. ಹಾಗೆ ಎಕ್ಸ್ಪೀರಿಯೆನ್ಸನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಫೇಲ್ ಆದವರು ದಯವಿಟ್ಟು ಇಲ್ಲಿ ಕೇಳಿ. ನೀವು ಮಾಡಬೇಕಾದ ವಿಷಯ ಏನೆಂದರೆ, ಈಗ ರಿವ್ಯಾಲ್ಯೂಯೇಷನ್ನ ಒಂದು ನೋಟಿಸನ್ನು ಬಿಟ್ಟಿದ್ದಾರೆ. ಆ ನೋಟಿಸು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅಂದರೆ ಸರ್ಕ್ಯುಲರ್ ಅಂತ ಹೇಳ್ತೀವಿ ನಾವು. ಸೊ ನಿಮಗೆ ಅರ್ಥ ಆಗೋ ಟೈಪಲ್ಲಿ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನೀವು ಅಂದರೆ ಮಾರ್ಚ್ 2026 ಅಲ್ಲಿ ನಡೆಯುತ್ತಲ್ಲ ಇದು ಎಕ್ಸಾಮು. ಸೊ ಯಾರ್ಯಾರು ಫೇಲ್ ಆಗಿದ್ದೀರಾ, ಅಂದರೆ ನಿಮಗೆ ಇನ್ನೂ ನಾನು ಚೆನ್ನಾಗಿ ಬರೆದಿದ್ದೀನಿ, ಮಾರ್ಕ್ಸ್ ಬರುತ್ತೆ ಅಂತ ಡೌಟ್ ಇದ್ದರೆ, ಸೊ ನೀವು ರಿವ್ಯಾಲ್ಯೂಯೇಷನನ್ನು ಹಾಕ್ಬೋದು. ನಿಮಗೆ ರಿವ್ಯಾಲ್ಯೂಯೇಷನ್ಗೆ ಪರ್ ಸಬ್ಜೆಕ್ಟ್ ಫೀಸ್ ಇರುತ್ತೆ. ಸೊ ಆ ಫೀಸನ್ನು ನಿಮ್ಮ ಕಾಲೇಜ್ದವರು ನಿಮಗೆ ಹೇಳ್ತಾರೆ. ಆ ಫೀಸು ನೀವು ನಿಮ್ಮ ಕಾಲೇಜ್ಗೆ ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಡೇಟ್ ನೋಡಿ. ದ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಫ್ರಮ್ 11/6/2026, ಅಂದರೆ 11/6/2026ರಿಂದ ಲಾಸ್ಟ್ ಡೇಟ್ ಟು ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಡೇಟ್ ಈಸ್ 18/6/2026, ಅಂದರೆ 11/6/2026ರಿಂದ 18/6/2026 ನೀವು ರಿವ್ಯಾಲ್ಯೂಯೇಷನ್ನ ಅಪ್ಲೈ ಮಾಡ್ಬೋದು. ಅಂದರೆ ಓನ್ಲಿ ಕಾಲೇಜ್ಗೆ ಮಾತ್ರ ಇರುತ್ತೆ. ಕಾಲೇಜ್ಗೆ ಹೋಗಿ ಕಡ್ಡಾಯವಾಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಕೊಟ್ಟು ಖುದ್ದಾಗಿ ನೀವೇ ಹೋಗಿ ನಿಮಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಬರುತ್ತೆ ಅಂತ ತಿಳ್ಕೊಂಡು ಮೊದಲೇ ಗೆಸ್ ಮಾಡಿ, ನಾನು ಎಕ್ಸಾಮನ್ನು ಎಲ್ಲ ಕರೆಕ್ಟಾಗಿ ಬರೆದಿದ್ದೀನಿ ಬಟ್ ಮಾರ್ಕ್ಸ್ ಬಂದಿಲ್ಲ ಅಂತ ಏನಾದರೂ ಡೌಟ್ ಇದ್ದರೆ ರಿವ್ಯಾಲ್ಯೂಯೇಷನ್ ಹಾಕಿ. ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಕ್ಲಿಯರ್ ಆಗಬಹುದು. ಸೊ ಪಾಸ್ ಆದವರಿಗೆ ಇನ್ನೊಂದು ಸಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಬೆಸ್ಟ್ ಆಫ್ ಲಕ್ ಯುವರ್ ಫ್ಯೂಚರ್. ಆ್ಯಂಡ್ ಏನೇ ಇನ್ಫಾರ್ಮೇಷನ್ ಹಾಗೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು.